ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನದ ಯೂಟ್ಯೂಬ್ ಚಾನಲ್. ನಾವು ಧರ್ಮಸ್ಥಳ ಸಂಘ ಮಾಡಿದ್ವಲ್ರಿ, ಆ ಸಂಘ ಒಳಗೆ LIC ತುಂಬೋದಿತ್ತು ರೀ. ತುಂಬಿದ್ವಿ ನಾವು. ಈಗ ಭಾಳ ದಿನ ಆತ್ರದ ಸಂಘ ನಾವು ತಕ್ಕೊಂಡು. ಈಗ ಅದೇನೋ ಧಾರವಾಡಕ್ಕೆ ಹೋಗೋದೈತಂತ್ರಿ, ಅದು LIC ಸಂಬಂಧ. ಹಾಗಾಗಿ ನಾನು, ಚಾಚಿ, ಆಮೇಲೆ ಪರಿನಾಪ, ಆಮೇಲೆ ಆರಿಫರಮ್ಮ ಅವರೆಲ್ಲರೂ ಕೂಡ್ಕೊಂಡು ಹೋಗ್ಬೇಕ್ರಿ ನಾವು. ಈಗ ಅಲ್ಲಿ ಹೋಗಿ ನಮ್ಮ ಇದ್ರೊಳಗೆ ಅದ ರೀ, ಟ್ರೆಜರ್ ಒಳಗೆ ಅದ LIC ಬಾಂಡ್ ಅದೆಲ್ಲ. ಈಗ ಅಲ್ಲಿ ತಳಗಿನ ಮನೆಗೆ ಹೋಗಿ ಅವನ್ನೆಲ್ಲ ತೊಗೊಂಬರ್ತೀನಿ ರೀ, ಏನೇನದ ನೋಡು. ಆಮೇಲೆ ಒಂದಿಷ್ಟು ಜೆರಾಕ್ಸ್ ಮಾಡಿಸೋದವು, ಇವನು ಜೆರಾಕ್ಸ್ ಮಾಡಿಸ್ಕೊಂಡು ತೊಗೊಂಬರ್ಬೇಕು ರೀ. ಆಟೋ ಅಂತ್ರಿ ಬಂತ್ರಿಪ್ಪ, ಅಣ್ಣರಿಗೆ ಹೇಳಿದ್ದೀವಿ ನಾವು. ಈಗ ತಳಗಿನ ಮನೆಗೆ ಹೋಗಿ ಅಲ್ಲೆಲ್ಲ ನಾವು LIC ಬಾಂಡ್ ಅದನ್ನೆಲ್ಲ ತೊಗೊಂಡು ಈಗ ಮತ್ತೆ ನಾನು ವಾಪಸ್ ಬಂದು ಮತ್ತೆ ಪರಿನಾಪನ ಕರ್ಕೊಂಡು ಹೋಗ್ಬೇಕು. ಅಂದ್ರೆ ಒಂದು ಆಟೋದಾಗ ನಾನು ಪರಿನಾಪ ಹೊಂಟೀರಿ, ಇನ್ನೊಂದು ಆಟೋದಾಗ ಪರಿದಾಪ ಮತ್ತು ಚಾಚಿ ಆಪ ಅವರು ಒಂದು ಆಟೋದಾಗ ಹೊಂಟಾರೆ. 5 ಮಂದಿ ಅಂದ್ರೆ ಒಂದು ಆಟೋದಾಗ ಹಿಡ್ಸಂಗಿಲ್ಲ ಅಂತೇಳಿ ಅಮ್ಮ 2 ಆಟೋ ಹೇಳ್ಯಾರಿ. ಈಗ ಹೋಗೋಣ್ರಿ. ಮತ್ತು ಆಟೋದಾಗ ನಿಮ್ಗೆ ಅಂಕಲ್ ಅನ್ನಕತ್ತಾರ. ಅಂದ್ರೆ ಅವ್ರಿಗೆ ನೀವು ಅಂಕಲ್ ಹಂಗೆ ಕಾಣ್ತಿರ್ಬೋದು. ಬಂದ್ರಿ ಈಗ ನಾವು ಇಲ್ಲೇ ಅದಾರಪ್ಪ ನಮ್ಮೆಲ್ಲ ಬಾಂಡ್ ತೊಗೊಳನ್ರಿ. ಈಗ ಇಲ್ಲ ಎಲ್ಲರೂ ಹಿಡಿಸ್ತೇವೆ ಅಂತ ಹೇಳಿ ನಮ್ಮಿಬ್ರು ಡಿಕೆ ಹೋಗಿತಾರ. ಅವ್ರ ಮೂವರ್ನ ಸೀಟ್ನಾಗ ಹತ್ತಿಸ್ಕೊಂಡು ಹೋಗಾರ ಅಣ್ಣಾರ. ನಾವು ಹೊಡ್ಕೊಂಡು ಹೋಗೋಣಂತ. ಅವ್ರ ಪಾಪ ನಿನ್ನಿದ್ದಾನೆ ಬಿಡ್ಕೊಳಕತ್ತಿದ್ರು ಬಿಡ್ರಿ. ಪ್ಯಾರ್ಲಾಡ ಮಾನೇಡು ಕೂಡ ಹಚ್ಚಾರ್ರಿ. ಫೇಮಸ್ ಅಲ್ರಿ ಅವ. ನೋಡ್ರಿ ಬೇಗ ಧಾರವಾಡದಾಗ LIC ಆಫೀಸಿಗೆ ಬಂದಿವ್ರಿ. ನಮ್ಮ ಪರಿನಾಪ ಅಪ್ಪ ಚಾಚಿ ನಾವೆಲ್ಲರೂ ಕೂಡಿ ಇದ ನೋಡ್ರಿ ಇಲ್ಲಿ LIC ಆಫೀಸ್. ಹೋಗಣ್ರಿ ಈಗ ಒಳಗೆ. ಬಂದಿರಿ ಮೇಲೆ ಸಂಬಂಧ ಕೊಟ್ರೆ ಮುಗಿತು. ಮೇನ್ ಬ್ರಾಂಚಿಂದ ಬೇಕಂತ ಮತ್ತೆ ನಾಳೆ ಮತ್ತೆ ಬರ್ಬೇಕು ಇದು ಸಂಬಂಧನ. ಇವತ್ತೆಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ಟು ಅಂದ್ರೆ ಚಲೋ ಆಗತ್ತೆ. ಅದ್ರಾಗ ಇವ್ರನ್ನೆಲ್ಲ ಹಾಕೊಂಡ್ಬರ್ಬೇಕಂದ್ರೆ ನೀರ್ಲ ನೋಡ್ರಿ ಎಷ್ಟು ಚಲೋ ಹಚ್ಚಾರ. ಇದೇ ಮೇನ್ ಗೇಟನ? ಇದು 2ನೇ ಗೇಟ್ ಇದ್ರಿ ಮೇನ್ ಗೇಟ್. ಇದು 2ನೇ ಗೇಟ್ ಅನ್ರಿ. ಆ ಮೇನ್ ಗೇಟ್ ಬಂದ್ವಿ ಈಗ ದಾಟಿ. ನಿನ್ಗೆ 1-2 ಗೊತ್ತಿಲ್ಲ? ಇಲ್ರಿಪ್ಪ, ಇಲ್ಲಿ ಬರ್ರಿ. ಅದು 1-2 ಅವ್ರಿಗೂ ಕೇಳ್ಬಿಡ್ತಾರ ಇನ್ನೊಮ್ಮೆ ಫೋಟೋ ಬೇಕಾ ಪ್ಯಾನ್ ಕಾರ್ಡ್ ಬೇಕಂತೇಳಿ. ಇಲ್ಲೇ ಒಳಗೆ ಹೋದ ಮಂಜುನಾಥ ಸ್ವಾಮಿ ಐತೆ ನೋಡ್ರಿ ಫೋಟೋ. ಈಗ ನೋಡ್ರಪ್ಪ ನಾವಿಲ್ಲಿ ಗೋಪನಕೊಪ್ಪ ರಸ್ತೆದೊಳಗೆ ಬಂದಿದ್ದೀವಿ ನಾವು ಧಾರವಾಡ್ಲಿಂತ್ರ. ಇಲ್ಲಿದೆಲ್ಲ ಕೆಲಸ ಮುಗಿತ ಮನೆಗೆ ಹೊಂಟೇವಿ ನೋಡ್ರಿ ನಾವು. ಆಪ ಹೊಂಟ್ಲರಿ. ಓಕೆ ಆಪ ಓಕೆ ಈ ಕಡೆ ಬಾರ ನೀನು. ಹಾಂ ಗೊತ್ತಾಗತ್ತೆ. ಅವ್ರು ಅಣ್ಣಾರ ಅಲ್ಲೇ ಬಾಡಿಗೆ ಹೋಗ್ಬೇಕಂತ. ಟಾಟಾ. ಹ್ಞೂನ್ರಿಪ್ಪ ಅಣ್ಣಾರ, ನಾವೊಬ್ರು ಅಂತಾರ ಇದ್ದೀವಿ ನೋಡ್ರಿ. ಊಟ ಇಲ್ಲ ಅಂದ್ರೆ ಚಿಂತಿಲ್ಲ, ಒಂದು ಕಪ್ ಚಹಾ ಕುಡ್ದು ಅಂದ್ರೆ ಮತ್ತೆ ಗಾಡಿ ಜಗ್ತೈತ್ರಿ. ಅದೇ ಬಂದ ಬಾ ತಮ್ಮನ ಬಂದೆ. तू साइकिल चलना था? नहीं नहीं बराबर नहीं होता. नको ना चला ना था कि ನೋಡಲೆ ಆ ಮಾತಾನೆ. ಅದಕ್ಕೆ ಸರ್ ನೋಡಾತಾರಂತೆ ನಮ್ಮ ಸರ್ವನ್ ಮದುವೆಗಿಂದ. ಅಲ್ಲ ನೋಡ ಕುಣಿಯೋದವ್ರು. ಅಯ್ಯೋ ಸಲ್ಮಾನ್ ಮಲಿಕ್ ನೋಡಲ್ಲಿ. ಅದೇ ಮಲಿಕ್ ನೋಡಲ್ಲಿ. ಸಾಲೆ ನೋಡಲ್ಲಿಂದ. ಏನಾಯ್ತು ಮಮ್ಮಿ? LIC ಕೆಲ್ಸಕ್ಕೆ ಹೋಗಿ ಬಂದಿದ್ರಲ್ಲ? ಹೋಗಿ ಬಂದಿವಿ ಸಾನಿಯಾ. ಹಾಂ ಅದಲ್ಲ, ಯಾವಾಗ ಕಟ್ಟಿದ್ರಿ ನೀವು ಅದನ್ನ?
ಧರ್ಮಸ್ಥಳ ಸಂಘ ಮಾಡಿದ್ವಿ, ನೀವು ಸಣ್ಣರಿದ್ರೇನೋ ನಿಮ್ಗೆ ಗೊತ್ತಿಲ್ಲ ಅದ. ಅವಾಗ ಮಾಡಿದ್ವಿ ನಾವು, ಅವಾಗ ಕಟ್ಟಿದ್ವಿ ಅದನ್ನ. ಈಗ ಹೋಗಿ ಅದನ್ನೆಲ್ಲ ಸಂಘ ಅಂತ ಹೊಡ್ಕೊಂಡ್ವಿ. ಅದು LIC ಆಫೀಸಿಗೆ ಹೋಗಿ ಅದು LIC ಸ್ವಲ್ಪ ಬಾಂಡ್ ಒಳಗಿಂದ ರೊಕ್ಕ ಎಷ್ಟು ಅದಾವ ಅಂತಂದು ಹೇಳಿ ನೋಡಕ್ ಹೋಗಿದ್ವಿ ನಾವು. ಎಷ್ಟು ಅದಾವ ಅಂತ? 2 ಲಕ್ಷ ರೂಪಾಯಿ ಬರ್ತಾವೆ ನಮಗೆ. 2 ಲಕ್ಷ? ಚಲೋ ಅದು ಬಿಡು. ಇದಕ್ಕೆ ನಗಾತೀನಿ. ಅಲ್ಲಿ ಮಟ ನಾವು 5 ವರ್ಷದ ಮಾಡಿದ್ವಿ. 5 ವರ್ಷ ತುಂಬ್ಕೊಂತ ಹೋಗಿದ್ನಂದ್ರ ಬರ್ತದ ಅದ ಲಕ್ಷ ರೂಪಾಯಿ ಮೇಲೆ. ನಾವು ಯಾವಾಗ ಜಾಸ್ತಿ ತುಂಬಿ ನಾವು ಹೊಡ್ಕೊಂಡ್ಬಿಟ್ಟಿವಿ ಸಂಘನ. ಅದ ನೋಡ್ಬೇಕು ಎಷ್ಟೆಷ್ಟು ಬರ್ತೈತೆ ಅಂತ ಹೇಳಿ. ಹೌದೇನ? ಮತ್ತೆ ಸುಮ್ಮನೆ 5 ವರ್ಷ ತನಕ ಮಾಡ್ಬೇಕಾಗಿತ್ತಿಲ್ಲ ಅದನ್ನ? ತುಂಬ್ಕೊಳಂಗಿಲ್ಲ ಅಂದ್ರ ಅವ್ರು ಸಂಘ ಹೊಡ್ಕೊಂಡಿರಿ ಎಲ್ಲಿಂತ್ರ ತುಂಬ್ತೀರ ಅಂತೇಳಿ ಸಂಘದ ವತಿಲಿಂತ್ರ ಇತ್ತದ. ಈ ಸಂಘ ಎಲ್ಲ ಹೊಡ್ಕೊಂಡ್ವಲ್ಲ ಬರಲಿಲ್ಲ ಅದ. ಇರ್ಲಿ ತಗೋ. ಹೋಗಿದ್ದ ಕೆಲಸ ಡನ್ ಆತ? ಅರ್ಧ ಡನ್ ಆತ, ಅರ್ಧ ಹಂಗ ಕುತ್ಕೊಂತ. ಯಾಕೆ? ಟೈಮ್ ಆಗ್ಬಿಡ್ತಾ 5 ಗಂಟೆ ಅನ್ನೋದ್ರಾಗ ಅಲ್ಲಿ LIC ಆಫೀಸ್ ಬಂದಾಗ್ಬಿಡ್ತಾವು. ಹೌದಾ? 5 ಗಂಟೆ ಎಲ್ಲ ಆಫೀಸ್ ಬಂದಾಕ. ಇಲ್ಲಿ ನಾವು ಏನು ಇದಕ್ಕೆ ಹೋಗಿದ್ವಲ್ಲ ನಾವು ಗೊಪ್ಪನಕೊಪ್ಪ ರಸ್ತೆದೊಳಗೆ, ಆ ಕಾಲೇಜ್ ಬಾಜು ಐತಂದ್ವಲ್ಲ, ಲಾಸ್ಟ್ ಅಲ್ಲೆಲ್ಲ ಮುಗಿಸೋ ಮಟ್ಟ ಅಂದ್ರೆ ಆಗ್ಲೇ ಟೈಮ್ 5 ಗಂಟೆ ಆಗೇ ಬಿಡ್ತು. ನಾಳೆ ಗಿಡ ಹೋದ್ರ ಅದು ಫಾರಮ್ ಕೊಡಕ್ಕೆ ಅಂತ ಹೇಳಿ ಬಂದ್ಬಿಟ್ವಿ ನಾವು. ಇವತ್ತು ಅಷ್ಟ ಹೋಗಿದ್ದು ಭಾಳ ಇದಾಗ್ಬಿಡ್ತಲ್ಲಿ. ನಾವು ಎಲ್ಲಿ ಸಂಘ ಹಿಂಗೆ ಮಾಡೀವಿ, ಎಲ್ಲಿ ಏನು ತೊಗೊಂಡಿಲ್ಲ ಏನಿಲ್ಲ. ನಾವು ಹೌದಿಲ್ಲ, ಲೋನ್ಗೆ ತೊಗೊಂಡಿಲ್ಲ ಏನಿಲ್ಲ. ಇದು ನಡ್ಸ್ಕೊಂಡು ಹೋಗಿದ್ದು ಭಾಳ ಚಲೋ ಇತ್ತು ಇದು ಧರ್ಮಸ್ಥಳ ಸಂಘ ಹೆಣ್ಮಕ್ಳಿಗೆ. ಆದ್ರೆ ಏನು ಮಾಡ್ತೀರಿ ನಾವಿಲ್ಲ ನೀವೆಲ್ಲ ಅನ್ನೋದ್ರಾಗ ಅಂದ್ರೆ ಸುಮ್ಮನೆ ಎಲ್ಲರೂ ಕೂಡಿ ಹೊಡ್ಕೊಂಡ ಭಾಳ ದಿನ ಆಗೈತಿ. ಈಗ ಅದು ಈಗ ಅದ LIC ಬಾಂಡ್ ಮಾಡಿಸಿದ್ವಲ್ಲ, ಈಗ ಅದನ್ನೆಲ್ಲ ತಗೋಬೇಕಂತೇಳಿ ಹೋಗಿದ್ವಿ ನಾವು. ಎಲ್ಲರೂ ಆಗ್ಲೇ ತಕೊಂಡಾರ. ಈಗ ನಾವು ಒಂದು ಸ್ವಲ್ಪ ಜನ ಇದ್ದಿದ್ದು ನಾವು ಬಡ್ಡಿ ಹಾಕಿ ಕೊಡ್ತಾರ ಇನ್ನೂ ರೊಕ್ಕ ಅಲ್ಲಿ ಇಟ್ರಾತಂದು ನಾವು ಮಾಡಿರಿ. ಅದು ತುಂಬಿದ್ದೆ ಎಷ್ಟು 15,000 16,000 ರೂಪಾಯಿ ಆಗಿತ್ತು. ಅದೇನಾಗತ್ತೆ ಹೇಳ, ನಾವು 5 ವರ್ಷ ಮಟ್ಟ ಮಾಡ್ಸಿದ್ವಿ ನಾವು ತುಂಬದ ಇಷ್ಟು ರೊಕ್ಕ ಅಂತಂದ್ರೆ. ಅಷ್ಟು 5 ವರ್ಷ ಮಟ್ಟ ನಾವು ತುಂಬಿದ್ರೆ ಅಷ್ಟು ಪೂರ ರೊಕ್ಕ ಬಡ್ಡಿ ಹಾಕಿ ಕೊಡ್ತಿದ್ರೆ. ನಾವು ಬಿಟ್ಟಾಗಲ್ಲ 2 ವರ್ಷ ಆಗೈತೆ ಅದು ಧರ್ಮಸ್ಥಳ ಸಂಘ. ಅದೇನಾಗೈತೆ ಹೇಳ, ಕಟ್ಟಿದ ರೊಕ್ಕ ಒಂದು 15,000 ರೂಪಾಯಿ ಮಟ್ಟ ಆಗೈತೆ. ಅದೆಲ್ಲ ಕಟ್ಟಾಕೊಂತ ಈಗ 10,000 ರೂಪಾಯಿ ಬಂದು ಕುಂತೈತೆ ಅದು. ಇನ್ನು ನಾವು ಹಂಗ ಬಿಟ್ಟಿದ್ನ ಅಂದ್ರೆ ಇನ್ನು ಏನಾಕತ್ತ ಅನ್ನೋದ್ರ. ಅಲ್ಲ ಅವ್ರ ಮತ್ತೆ ಮುಂಚೆ ಹೇಳ್ಬೇಕಾದ್ರೆ ತೆಗ್ಸ್ಬಾರ ಅಂತೇಳಿ ನಾವು ಅವ್ರು ಫಸ್ಟೇ ಹೇಳಿರ್ತಾರ 5 ವರ್ಷ ಮಟ್ಟ ನಾವು ತೆಗ್ಸಂಗಿಲ್ಲ, ತೆಗ್ಸಿದಂದ್ರೆ ಅದ್ರ ರೊಕ್ಕ ಎಷ್ಟದ ಅಷ್ಟ ಕೊಡ್ತೀವಿ ನಾವು ಅಂತಂದು ಹೇಳ್ಬಿಡ್ತಾರ ಅವ್ರು. ಅಲ್ಲ ಹಂಗೆಲ್ಲ ಮತ್ತೆ ಮಾಡ್ದಾರ ಮತ್ತೆ ಸಂಘದ ಕೊಡ್ಕೋಬೇಕು. ಇವ್ರು ಹೆಣ್ಮಕ್ಳು ಅವ್ರೇನು ಹೇಳಂಗಿಲ್ಲ ಹೊಡ್ಕೋರ ಅಂತೇಳಿ. ಇವ್ರು ಹೆಣ್ಮಕ್ಳು ಏನಾರ ಅದ್ರೊಳಗೆ ಸಂಘನ ರೊಕ್ಕ ತುಂಬಲಿಲ್ಲ, ಕರೆಕ್ಟ್ ಲೋನ್ ತಗೊಂಡು ಅಂತ ಹೇಳಿದ್ರೆ ಮತ್ತೆ ನಾವಲ್ಲ ನೀವಲ್ಲ ಅಂತೇಳಿ ಕೂತ್ಕೊಂಡ್ಬಿಡ್ತಾರೆ. ಈಗ ನಾವು ಹಂಗೆ ಮಾಡಿದ್ದು, ಅವ್ರು ಸರಿಯಾಗಿ ತುಂಬಲಿಲ್ಲ ತಗೊಂಡಾರ, ಮತ್ತು ನಮ್ಮ ರೊಕ್ಕ ಹಾಕಿ ಅಲ್ಲಿ ಇದನ್ನ ಮಾಡ್ತಾರೆ ಬಿಡ, ನಾವು ಹೊಡ್ಕೊಂಡ್ಬಿಟ್ರೆ ಅದು ಸಂಘ ಸರಿ ನಡೆಯುವಲ್ತಂತ ಹೊಡ್ಕೊಂಡ್ಬಿಟ್ಟಿವಿ ನಾವು. ಇವೇನು ಗೊತ್ತಾನ ಸಂಘಕ್ಕಿಂತ ಬೆಸ್ಟ್ ಇವು. ಬಿಸಿ ಇಡೋದ ತಿಂಗಳದಾಗಲಿ ವಾರದಾಗಲಿ ಇಡೋದು, ಆಮ್ಯಾಗ ಬಿಸಿ ಎದ್ದಷ್ಟು ರೊಕ್ಕ ತೊಗೊಳೋದು ಬೆಸ್ಟ್ ಇದೆ. ಇವು ಸಂಘ ಅಲ್ಲಿ ಹೋಗ ಇಲ್ಲಿ ಹೋಗ ಬರೀ ಇವ ಭಾಳ ಬಿಡ್ತಾವೆ. ನಡ್ಸ್ಕೊಂಡು ಹೋದಾರೆ ಚಲೋ ಬಿಡವು, ಸಂಘಲಿಂತ್ರ ಎಷ್ಟೋ ಇದಾಗ್ಯವು. ನಡ್ಸ್ಕೊಂಡು ಹೋದ್ರೆ ಎಲ್ಲ ಚಲೋ ಐತಿ. ಬಟ್ ಹಂಗಿಲ್ಲಿ ಗೊತ್ತಾನೆ, ಇಲ್ಲಿ ಹೆಂಗತ್ ಗೊತ್ತಾನೆ. ಈಗ ನೋಡಿ ಆಟೋಕ್ಕೆ ಹೋಗಿ ಬಂದ್ರಿ, ಆಟೋ ಬಾಡಿಗೆ ಎಷ್ಟು? ಆಟೋ ಬಾಡಿಗೆ 1,000 ರೂಪಾಯಿ. ಮತ್ತು ಅದನ್ನು ಹೇಳಲ್ಲ. ಈಗ 12,000 ರೂಪಾಯಿ ತೊಗೊಳಕ್ಕೆ 2,000 ರೂಪಾಯಿ ಹಾಕ್ಬೇಕು. ಇವತ್ತೊಂದು 1,000 ರೂಪಾಯಿ ಹೋತಾ, ನಾಳೆ 1,000 ರೂಪಾಯಿ, 2,000 ರೂಪಾಯಿ ಹೋತಿಲ್ಲ. ಮೀನದ್ದು ಸಾರು, ಮೀನದ್ದು ಫ್ರೈ ಮಾಡತ್ತೇನೆ. ಇಲ್ಲಂದ್ರೆ ಇವಾಗ ಮೀನ ಕ್ಲೀನಾಗಿ ತೊಳೆದು ಜೋಳ ಹಿಟ್ಟು ಉಪ್ಪು ಹಾಕಿ ತೊಳೆದು ಒಂದೆರಡು ನೀರಲ್ಲಿ ತೊಳ್ಕೊಂಬಂದು ಇದಕ್ಕೆಲ್ಲ ಮಸಾಲೆ ಹೆಚ್ಚಿಟ್ಟೇನಿ ರೀ. ಖಾರ, ಉಪ್ಪು, ಅರಿಶಿನ ಪುಡಿ, ಆಮೇಲೆ ಧನಿಯಾ ಪೌಡ್ರ್, ಗರಂ ಮಸಾಲ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಎಲ್ಲ ಹಾಕಿ ಈಗ ಕಲಿಸಿಟ್ಟೇನಿ ಫ್ರೈ ಮಾಡೋಕೆ. ಇವು ಸಾರು ಮಾಡೋಕೆ ಇಲ್ಲೆಲ್ಲ ಮಸಾಲೆ ಹರ್ಕೊಂಡೀನಿ. ಮಸಾಲೆ ನಿಮಗೆ ಗೊತ್ತಾಯ್ತು ರೀ, ನಾ ಅಂತರ ಕೊಬ್ಬರಿ ಯೂಸ್ ಮಾಡೋಂಗಿಲ್ಲ ಏನ್ರಿಪ್ಪ ಮೀನು ಸಾರು ಮಾಡೋಕೆ. ಟಮಾಟಿ ಹಣ್ಣು, ಕೊತ್ತಂಬರಿ, ಬೆಳ್ಳುಳ್ಳಿ, ಅಲ್ಲ, ಜೀರಿಗೆ ಅವನ್ನೆಲ್ಲ ಹಾಕಿ ಹರ್ಕೊಂಡಿರ್ತೀನಿ ರೀ. ಇಲ್ಲಿ ಹುಂಚೆಣ್ಣೆನೇ ಇಟ್ಟೀನಿ. ಆಮೇಲೆ ಇಲ್ಲಿ ಸಾರು ಮಾಡೋಕೆ ಡಬ್ರಿ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಟೀನಿ. ಓ ತಮ್ಮನ್ನ, ನೀ ಬರ್ತೀಯಲ್ಲ? ನೀ ಬರಂಗಿಲ್ಲ? ಸಣ್ಣ ನೀವು ಬರಂಗಿಲ್ಲ ಯಾಕೆ? ಈ ಕಾಲು ಏನೋ ಮಾಡ್ಕೊಂಡು ಹೋಯ್ಕೆ ನನಗೆ ಗೊತ್ತಾಯ್ತು, ಅದಕ್ಕೆ ಬರೋಲ್ಲಿಕ್ಕೆ ನಡೆ ಬರ್ಬೇಕು. ತಮ್ಮನ್ನ ಹೌದು, ಅಲ್ಲಿ ಕುಂತ್ಲ ಏನೋ ಮಾಡ್ಕೊಂಡೆ, ಪಿನ್ ತಗೊಂಡ್ಲೆ, ಏನೋ ಹಡ್ಕೊಂಡ್ಲೆ ಗಿಡ್ಕೊಂಡ್ಲೆ ಒಡ್ಸಂಗುಂದ್ರಾಗಿಲ್ಲ. ಈಗ ತಮ್ಮನ್ನ ಏನಾರ ಮಾಡ್ಕೊಂತ ಹೊಟ್ಟೆ ಏನು ಮಾಡ್ಕೊಂಡಿ? ದೇವ್ರನ್ನ ಹೋಗಲ್ಲ. ನೋಡಪ್ಪ, ನಾವು ತೊಳಗೆ ಬಂದಿದ್ವಲ್ರಿ, ರೇಷನ್ ತೊಗೊಂಡಿವ್ರಿ, ಎಣ್ಣೆ ಆಮೇಲೆ ಅವಲಕ್ಕಿ ಅದನ್ನೆಲ್ಲ ತೊಗೊಂಡ್ವಿ. ಆಮೇಲೆ ಇಲ್ಲಿ ಆಟೋಕ್ಕೆ ಆಗತ್ತೆ, ಒಂದು ಆಟೋ ಸಿಗೋಲ್ವ್ರಿ ಇವತ್ತು. ಸುಲ್ತಾನ್ ಬರತ್ತೇನಂತ್ರಿ. ಸುಲ್ತಾನ ಇವರು ಅದನ್ನ ಇಟ್ಕೊಂಡು ಬರ್ತಾರೆ. ನಾನು ಚಾಚಿ ಹೋಗ್ತೀವ್ರಿ ಮನೆಗೆ. ಯಪ್ಪನ ಆಗತ್ತ ಚಲೋ ಒಂದು ಮೀನ ಮಸ್ತ್ ಅದ ನೋಡಮ್ಮ, ತಾಜಾ ಅದಾವ್ರಿ.
ನೀವು ಅಂಕ ಸುಲ್ತಾನ್ ಜೋಡಿ ಬರ್ತೀರಾ ರೀ ಇಟ್ಕೊಂಬರ್ರಿ ನೀವು ನಾವು ಹೋಗ್ತೀವಿ ರೀ ತೆಂಗದ ರೇಷನ್ ಮಾಡಿ ಭಾಳ ದಿನ ಆಗಿತ್ತೆ ಭಾಳ ದಿನ ಆಗಿತ್ತು ಅಂದ್ರೆ ಒಂದು ತಿಂಗಳಾಗಿತ್ತೆ ಹೋದ ತಿಂಗಳು ಮಾಡಿದ್ದಿಲ್ಲ ನಾವು ಅಷ್ಟೇ ಅದ ಮತ್ತೆ ಅದಕ್ಕಂತ ಭಾಳ ದಿನ ಅಂತೇಳಿ ತಿಂಗಳದ ರೇಷನ್ ಆತ ಹಬ್ಬದ ರೇಷನ್ ಆತ ಎರಡು ಇದ್ರಾಗ ಬರ್ಕೊಂಡು ಅವಲಕ್ಕಿ ರವೆ ಮೈದಾ ಹಿಟ್ಟು ಮನೆ ಅಂದಿನಾಗ ಎಲ್ಲ ಬೇಕು ನೋಡ ಒಂದಿಲ್ಲ ಅಂದ್ರೆ ನಡೆಯಂಗಿಲ್ಲ ಎಲ್ಲ ಇದ್ದಾಗ ಮನೆ ಮಂತಾನ ತುಪ್ಪ ಶಿರ್ಕುಂಬ ಮಾಡಕ ಚಲೋ ಇಕ್ಕಿ ಬೈ ಒನ್ ಗೆಟ್ ಒನ್ ಗೋಧಿ ಹಿಟ್ಟು ಚಾಪುಡಿ ಪ್ಯಾಕೆಟ್ ನಂಬರ್ 1 ಸೋಪು ಫೇರ್ ಲವ್ಲಿ ಕೋಲ್ಗೇಟ್ ಶಾಂಪು ಎರಡು ಸಲ ಒಂದನೇ ಎರಡು ಒಂದೇ ಆಮೇಲೆ ಅರಿವಿ ಹಚ್ಚೋ ಸೌಕಾರ ಒಂದು ಡಜನ್ ಆಮೇಲೆ ಇವೆಲ್ಲ ಮಡಿಕೆ ಕಾಳು ಅಲಸಂದಿ ಕಾಳು ಹೆಸರು ಕಾಳು ಅವನ್ನೆಲ್ಲ ಸಂತ್ಯಾಗನ ತೊಗೊಂಬಂದಿವಿ ಐತಿ ತೊಗರಿ ಬೇಳೆ ಅವೆಲ್ಲ ಅವೇನು ತೊಗೊಂಡಿಲ್ಲ ನಾನು ಅದು ಎಲ್ಲ ಪಟ ತೆಗೆದಿಟ್ಟೆ ಫಸ್ಟ್ ಮೀನಾಕರಿ ಸಾನ್ಯ ತಮ್ಮನಂತ ತೊಳಗದಾರೆ ಅದಕ್ಕೆ ಅದು ಒಂದು ಪಟ್ಟ ಊಟ ಮಾಡೋಣ ನೀವು ಊಟ ಮಾಡೋ ಮಕ್ಕೊಂಬಿಡೋದಂತೆ ಟೈಮ್ 9:30 ಆಯ್ತು ಯಾವಾಗ ಹೋಗ್ಯಾವ ನಾವು ಸಂಜೆ ಮುಂದೆ ಹೋಗ್ಯಾವ ನಾವು ಸಂಜೆ ಮುಂದೆ ಅಂದ್ರೆ 7:30 8 ಗಂಟೆ ಅದ 7 ಗಂಟೆ ಹೋಗ್ಯಾವ ನಾವು ಮಿನಿಮಮ್ ಅದು ಬೇಕಲ್ಲ 2 ತಾಸರ ಬೇಕಾಗತ್ತೆ ನಾವು ತಳಗೆ ಹೋಗಿ ಏನರ ತಮ್ಮಂದು ಮನೆಗೆ ಸೇರ್ಬೇಕಂತ ಹೇಳಿದ್ರೆ ಮಿನಿಮಮ್ 2 ತಾಸು ಹಂಗೆ ನಾವು ಏನರ ತಳಗೆ ಹೋಗಿ ಮನೆಗೆ ಬರಂಗೆ ಸೀದಾ ನಾವು ಅಲ್ಲಿ ಸ್ವಲ್ಪ ಕುಂತು ಬರ್ತೀವಿ ಇದು 5 ಕೇಸ್ ಸಕ್ಕರೆ ಇದು ಶಿರ್ಕುಂಬ ಮಾಡಕ್ಕೆ ಆಯ್ತು ಪಟ್ ಬಿಡ ರವೆ ಹಚ್ಬೇಕಿಲ್ಲ ರವೆ ಹಚ್ಬೇಕು ನೀವು ಬರೀ ಹಿಟ್ಟು ಹಚ್ತಿ ಅಂದ್ರೆ ಹಿಟ್ಟು ಬಾದನ ಜೋಳದ ಹಿಟ್ಟು ಅದಾಗೋ ಮಟ್ಟ ಅದಾನ ಈಗ ಯಾವ ಥರ ಮೀನ ಇರಲಿ ಸುರ್ಮಿ ಇರಲಿ ಬಾಂಗಡ ಇರಲಿ ಪರ್ಕಿ ಮೀನ ಇರಲಿ ಹೊಳಿ ಮೀನ ಇರಲಿ ರೂಢಿ ಆಗ್ಬಿಡತ್ತೆ ನಮಗೆ ಅದು ಹಿಟ್ಟೊಳಗೆ ಉಳ್ಳಾಡ್ಸೋದಕ್ಕೆ ಎಣ್ಣೆಗೆ ಹಾಕ್ಬಿಡೋದು ತವಿ ಮ್ಯಾಗ ಹಾಕ್ಬಿಡೋದು ನಾವು ಸಕ್ಕರೆ ಕಿರಲ ತಗೊಂಬಂದ್ವಿ ಶಾಂಗಿ ತಗೊಂಬಂದಿವಲ್ಲ ನಾವು ಶಾವಿಗೆ ಅದಾರ ಅದಾವಲ್ಲ ಅವು ತೆಳ್ಳನ ದೀಪನ ಅದಾವ ತಳ್ಳ ಅನ್ನೋದು ತೆಳ್ಳನ ಆಗ್ಬೇಕು ರಂಜಾನ್ ಹಬ್ಬದಾಗ 2 ಇವನ್ ತೊಗೊಂಬರ್ಲಿಲ್ಲೇನ್ರಿ ನಾನು ಶಾಂಗಿ ಪ್ಯಾಕೆಟ್ ಅಲ್ಲ ಕಿಟ್ ಅವ ಬೆಸ್ಟ್ ದೀಪನ ಶಾಂಗಿ ಅಂದರೆ ಸುರ್ಕೊಂಬ ಮಾಡೋಕೆ ಸರಿ ಆಗಂಗಿಲ್ಲ ಆಮ್ಯಾಗ ರಂಜಾನ್ನಾಗ ಆದಂಗೆ ಸುರ್ಕೊಂಬ ಈಗ ಆಗಂಗಿಲ್ಲ ಮತ್ತೆ ಇದ ಟೇಸ್ಟ್ ಬೇರೆ ಆಗತ್ತೆ ಮತ್ತೆ ಇದ ಟೇಸ್ಟ್ ಬೇರೆ ಅದ ಟೇಸ್ಟ್ ಬೇರೆ ಈ ಹಬ್ಬ ಮಟನ್ ಪಲ್ಯ ಚಲೋ ಆಗತ್ತೆ ಬಕ್ರಿ ಹಬ್ಬದಾಗ ಬಕ್ರಿಕ ಸಾಲ ಹಚ್ಚ ಹೋತ ಕುರ್ಬಾನ್ ಕೊಡ್ತಾರಲ್ಲ ವಾ ಮಂದಿ